ನಿಮ್ಮ ಪ್ರೀತಿಯಲ್ಲಿ ನಿಷ್ಠೆ ಇರಲಿ. ಪ್ರೀತಿ ಅಮ್ಮನಂಥದು ಕಣ್ರಿ. ಯು ಡೋಂಟ್ ಗೆಟ್ ಅನದರ್ ಅಮ್ಮ. ನೀವು ಒಬ್ಬ ಅಮ್ಮನನ್ನ ಮಾತ್ರ ನಿಜವಾಗಿಯೂ ಪ್ರೀತಿಸೋಕ್ ಸಾಧ್ಯ. ಹುಡುಗಿನೂ ಅಷ್ಟೇ, ನಿಮ್ಮ ಹುಡುಗನನ್ನೂ ಅಷ್ಟೇ. ಜಸ್ಟ್ ಲವ್ ಹಿಮ್. ಪ್ರೀತಿಸೋಕೆ ಮುನ್ನ, ಕಮಿಟ್ ಆಗೋಕೆ ಮುನ್ನ 1000 ಸಲ ಯೋಚಿಸಿ. ಒಂದೇ ಒಂದು ಸಲ ಪರ್ಸನಲ್ ಆಗಿ ಇಬ್ಬರೇ ಕೂತ್ಕೊಂಡು ಮಾತಾಡಿ. ಜಾತಿಗಳು ಎಷ್ಟರ ಮಟ್ಟಿಗೆ ಅಡ್ಡಿ ಬರ್ತವೆ, ಹಿರಿಯರನ್ನ ಕನ್ವಿನ್ಸ್ ಮಾಡಬಲ್ಲೆ ಅನ್ನೋ ತಾಕತ್ತು ನಿಮ್ಗಿದೆಯಾ? ಕಡೆ ಪಕ್ಷ ಮದುವೆಯಾದ 1 ವರ್ಷದ ತನಕ ನಮ್ಮನ್ನ ನಾವು ಸಲಹಿಕೊಳ್ಳೋದಕ್ಕೆ ಸಾಧ್ಯವಾ? ಇಂಥ ಪ್ರಶ್ನೆಗಳಿಗೆ, ಪ್ರಾಕ್ಟಿಕಲ್ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹೋದ್ರೆ ಮನಸ್ಸಿಗೆ ಎಷ್ಟೇ ನೋವಾದರೂ ಸರಿ, ಪರಸ್ಪರ ಶೇಕ್ ಹ್ಯಾಂಡ್ ಕೊಟ್ಟು ಒಬ್ಬರಿಂದೊಬ್ರು ದೂರವಾಗಿಬಿಡಿ. ನನ್ನ ಜೀವನದಲ್ಲಿ ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ 2 ಸಂಗತಿಗಳಿವೆ. ಯಾರಿಗೂ ಯಾರು ಜೀವನದಲ್ಲಿ ತುಂಬಾ ಒಳ್ಳೆಯದನ್ನ ಮಾಡೋಕ್ಕಾಗೋದಿಲ್ಲ. ಏನು ಸಾಕ್ಷಾತ್ ಸ್ವರ್ಗಾನೇ ತಂದು ನಿಮ್ ಮನೆ ಹಿತ್ತಲಲ್ಲಿ ಇಟ್ಟು ಹೋಗ್ತೀನಿ ಅಂತ ಅಂದ್ರೂ ಕೂಡ ದೇರ್ ಇಸ್ ಎ ಲಿಮಿಟ್. ನಮಗೆ ನಾವು ಒಳ್ಳೆಯದನ್ನ ಮಾಡ್ಕೋಬೇಕು. ಹಾಗೇನೆ ನಿಮ್ಗೆ ಯಾರು ತುಂಬಾ ಕೆಟ್ಟದ್ದು ಕೂಡ ಮಾಡ್ಲಾರರು. ಏನೇ ಕೆಟ್ಟದ್ದು ಮಾಡಿದ್ರು ದೇರ್ ಇಸ್ ಎ ಲಿಮಿಟ್. ನಿಮ್ಮ ಕೀರ್ತಿ, ದುಡ್ಡು, ಆಸ್ತಿ, ಆತ್ಮೀಯರು, ಹೀಗೆ ಏನನ್ನ ಬೇಕಾದ್ರೂ ಅವ್ರು ಕಿತ್ಕೋಬಹುದು. ಆದ್ರೆ ನಾಟ್ ಯುವರ್ ನಾಲೆಡ್ಜ್. ಅದಕ್ಕಿಂತ ಹೆಚ್ಚಾಗಿ ಆಟಿಟ್ಯೂಡ್ ಅಂತೀವಲ್ಲ, ಅದನ್ನ ಯಾರೋ ಕಿತ್ಕೊಳಕ್ಕಾಗಲ್ಲ. ಬದುಕಿನಲ್ಲಿ ದೊಡ್ಡ ಗೆಲುವು ಕಾಣಬೇಕು, ನಿಮಗಿಷ್ಟವಾದ ಪ್ರತಿಯೊಂದನ್ನೂ ನೀವು ಸಾಧಿಸಬೇಕು, ತಂದಿಟ್ಕೋಬೇಕು ಅಂದ್ರೆ ನಿಮ್ಮ ಬದುಕಿಗೆ ನೀವು 100ಕ್ಕೆ 100% ಜವಾಬ್ದಾರರಾಗಬೇಕು. ಅದಕ್ಕಿಂತ ಒಂದು ಚೂರು ಕಡಿಮೆ ಆದ್ರೂ ಕೂಡ ಗೆಲುವು ನಿಮ್ಮದಾಗೋದಿಲ್ಲ. ನೀವೇ ನಿಮ್ಮ ಬದುಕಿನಲ್ಲಿ ಎಷ್ಟೋ ಸಲ ನಾನಾ ಕಾರಣಗಳಿಗೋಸ್ಕರ ಬೇರೆಯವರ ಮೇಲೆ ಆಪಾದನೆ ಹೊರಿಸಿರ್ತೀರಿ. ಗೆಲುವು ನಿಮ್ಮದಾಗಬೇಕು ಅನ್ನೋದೇ ಆದ್ರೆ ಉಳಿದವರ ಮೇಲೆ ಗೂಬೆ ಕೂರಿಸೋದನ್ನ ಬಿಟ್ಟು